ಮುಚ್ಚೋಗಿ ಎಲ್ಲ ಅಂಗಳದಲ್ಲೂ ಮಣ್ಣು ಈಗ 2 ಬುಟ್ಟಿಯಲ್ಲಿ ಮಣ್ಣೆಲ್ಲ ತೆಗೆದು ಈಗ ಇದು ಮಾಡಿದ್ದು ಎಲ್ಲ ಒಳಗಡೆ ಎಲ್ಲ ಕಸ ಪಸ ಮಣ್ಣೆಲ್ಲ ಬಂದಿದೆ, ನೀರೆಲ್ಲ ಬಂದಿತ್ತು ಒಳಗಡೆ. ಸ್ನೇಹಿತರೆ ನಮಸ್ಕಾರ. ಕೊಪ್ಪ ತಾಲೂಕಿನ ಹರಿಹರಪುರ ಗ್ರಾಮ ಪಂಚಾಯಿತಿಯ ಕಳಪೆ ಚರಂಡಿಯ ಬಗ್ಗೆ ಆರೋಪ. ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದ ಬಗ್ಗೆ ನೇರ ಆರೋಪ. ರಾತ್ರೋರಾತ್ರಿ ಮನೆ ಒಳಗೆ ನುಗ್ಗಿದ ಚರಂಡಿಯ ನೀರು, ದೇವರ ಮನೆಯ ಗುಡ್ಡದ ನೀರು ಬಡವರ ಮನೆಯ ಒಳಗೆ. ಪ್ರತಿ ವರ್ಷವೂ ಗ್ರಾಮ ಪಂಚಾಯಿತಿಗೆ ದೂರು ಸಲ್ಲಿಸಿದರೂ ಕಿವಿಕೊಡದ ಜನಪ್ರತಿನಿಧಿಗಳು. ರಸ್ತೆಯ ಪಕ್ಕದ ಚರಂಡಿಗಳು ಮುಚ್ಚಿ ಹೋಗಿದ್ದರೂ ಸರಿಪಡಿಸದ ಗ್ರಾಮ ಪಂಚಾಯಿತಿಯ ಬೇಜವಾಬ್ದಾರಿತನ. ಚರಂಡಿಯ ವ್ಯವಸ್ಥೆಗಳ ಬಗ್ಗೆ ದೂರು ನೀಡಿದರೂ ಸ್ಪಂದಿಸದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು. ಕೊನೆಗೂ ಬೆಸತ್ತು ಸಂಕಷ್ಟಕ್ಕೆ ಒಳಗಾದ ಮನೆಯವರು ನ್ಯಾಯದ ಭರವಸೆಯೊಂದಿಗೆ ತಮ್ಮ ಕಷ್ಟವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಬಂದೇನೆ ಚರಂಡಿ ಬಿಡಿಸಲ್ಲ, ವರ್ಷ ಅದೇ ಕತೆ ಆಗ್ತಾ ಇದೆ. ಈ ವರ್ಷ ಈಗ ಜಾಸ್ತಿನೇ ನೀರೆಲ್ಲ ಫೀಲ್ಡ್ ಅಲ್ಲಿ JCP ಮಣ್ಣೆಲ್ಲ ತೆಗೆದು JCP ಇಂದ ಬಂದೆಲ್ಲ ಮಣ್ಣೆಲ್ಲ ತೆಗೆದಿದ್ದಾರೆ. ಎಲ್ಲ ಬ್ಲಾಕ್ ಆಗಿ ಮಣ್ಣು ಕಸ ಕಾಣ್ತಿಲ್ಲ, ಎಲ್ಲ ಮುಚ್ಚೋಗಿ ಎಲ್ಲ ಅಂಗಳದಲ್ಲೂ ಮಣ್ಣು ಈಗ 2 ಬುಟ್ಟಿಯಲ್ಲಿ ಮಣ್ಣೆಲ್ಲ ತೆಗೆದು ಈಗ ಇದು ಮಾಡಿದ್ದು ಎಲ್ಲ ಒಳಗಡೆ ಎಲ್ಲ ಕಸ ಪಸ ಮಣ್ಣೆಲ್ಲ ಬಂದಿದೆ, ನೀರೆಲ್ಲ ಬಂದಿತ್ತು ಒಳಗಡೆ. ಆದ್ರೆ ನಾವೇನ್ ಮಾಡೋಣ, ಮಗಳು ಮದುವೆ ಇಟ್ಕೊಂಡಿದೀನಿ. ಇಲ್ಲಿ ನೋಡಿ ನೀವು ಸಾಮಾನೆಲ್ಲ ತಂದಲ್ಲಿ ಮಂಚದ ಅಡಿಗಡೆ ಇಟ್ಟಿದ್ದು ಅಕ್ಕಿ ಎಲ್ಲ ನಂದು ಎಲ್ಲ ಚಂಡಿ ಆಗಿ ಎಲ್ಲ ಹೋಯ್ತು. ಒಳಗಡೆ ಎಲ್ಲ ನೀರು ಬಂದಿದೆ, ಬೆಡ್ರೂಮ್ ತನಕನು. ನಾವು ಇಷ್ಟು ಕಷ್ಟಪಡ ಎಂತ ವರ್ಷ ಇದೇ ಆಗಿದೆ ಮನೆಯಲ್ಲಿ. ಬರೀ ಹೆಣ್ಮಕ್ಳೇ ಇರೋ ಮನೆ, ಅಷ್ಟು ಗೊತ್ತಾಗಲ್ಲ. ಎಷ್ಟು ಗ್ರಾಮ ಪಂಚಾಯತ್ಗೆ ಹೇಳಿ ಆಗಿದೆ, ಚರಂಡಿ ಬಿಡಿಸ್ಕೊಡಿ ಅಂತ ಹೇಳಿದೀವಿ. ಶರೀಫ್ ಸಾಹೇಬ್ ಹತ್ರ ಹೇಳಿದೀವಿ, ಮೇಡಮ್ ಹತ್ರ PDO ಮೇಡಮ್ ಹತ್ರನೂ ಹೇಳಿದೀವಿ. ಇದನ್ನ ಹೇಳಿದೀವಿ. ಕಂಪ್ಲೇಂಟ್ ವರ್ಷ ಆಗ್ತಾನೆ ಇರತ್ತೆ ಈ ಕಂಪ್ಲೇಂಟ್. ಈಗ ಅಲ್ಲಿ ರೋಡ್ ನೋಡೋಕೆ ಹೋದ್ರೆ 2 ಸೈಡ್ ಚರಂಡಿನೇ ಇಲ್ಲ, ಒಂದು ಸೈಡು ಇಲ್ಲ. ಈಗ ನಿಮ್ಮ ಮನೆ ಇಲ್ಲಿ ಗುಂಡಿ ಭಾಗದಲ್ಲಿ ಇರೋದ್ರಿಂದ ಚರಂಡಿ ಹೊಡೆದಿರೋದಕ್ಕೆ ನೀರು ಒಳಗೆ ಬಂದಿದೆ. ಫುಲ್ ಅದೇ ಕಂಪ್ಲೇಂಟೇ, ಅದೇ ಚರಂಡಿನ ತೆಗೆಯಲ್ಲ. ಅಲ್ಲಿ ಕಸ ಇದ್ದಿದ್ದು ಮೇಲ್ ಮನೆ ಆ ಕಡೆಯಿಂದ ಶಾಲೆ ಫೀಲ್ಡಿಂದ ಮಣ್ಣು ಹುಯಿಂಗೆ ಕಸ ಎಲ್ಲ ಬಂದಿಲ್ಲ ನಮ್ಮ ಮನೆಗೇನೆ ಬರೋದೆಲ್ಲ ಅಂಗಳಕ್ಕೇನೆ. ಫುಲ್ ಬ್ಲಾಕ್ ಆಗಿತ್ತು ನೀರು. ರಾತ್ರಿ ನೀರು ಆದಷ್ಟು ನೀರೆಲ್ಲ ತೆಗೆದು ನೀರೆಲ್ಲ ಬಿಡಿಸಿದ್ವಿ, ಆದ್ರೂ ಹೋಗ್ಲಿಲ್ಲ, ಎಲ್ಲ ಒಳಗೆಲ್ಲ ನೀರು ಬಂದಿದೆ. ಪರಿಸ್ಥಿತಿ ಹಾಗಾಗಿದೆ ನಿನ್ನೆ. ಇವರು ಗ್ರಾಮ ಪಂಚಾಯತಿಗೆ ಹೇಳಿದ್ರೆ ಅಂತ ಹೇಳ್ತಾರೆ, ಅವರು ಮಾಡಿಕೊಡ್ತೀವಿ, ಬಿಡಿಸಿಕೊಡ್ತೀವಿ ಹಾಗೆ ಹೀಗೆ ಅಂದಿದ್ದಾರೆ. 2-3 ಸತಿ ಹೇಳಿದೀವಿ, ಮೇಡಮ್ ಹೀಗಾಗಿದೆ ನೋಡಿ ಬಂದ್ಬೇಕಾರಂತ ಮೇಡಮಿಗೆ ಒಂದ್ಸತಿನೂ ಹೇಳಿದ್ದೆ ನಾನು. ಇದಕ್ಕಿಂತ ಮುಂಚೆನೂ ಒಂದ್ಸತಿ ಹೇಳಿದೀವಿ. ಇದು ಮೊದಲನೇ ಸರಿ ಅಲ್ಲ ಮನೆ ಒಳಗೆ ನೀರು ಬರೋದು. ಈ ಸತಿ ಒಳಗಡೆ ಅಂದ್ರೆ ಬೆಡ್ರೂಮ್ ತನಕನೂ ನೀರು ಬಂದಿದೆಯಲ್ಲ, ಅಷ್ಟಾಗಿದೆಯಲ್ಲ. ಅಂಗಳದಲ್ಲಿ ಹೆಂಗೋ ಬ್ಲಾಕ್ ಆಗ್ತಿತ್ತು, ಫುಲ್ ಬ್ಲಾಕ್ ಆಗಿ ಎಲ್ಲ ನೀರು ನಿಲ್ತಿತ್ತು. ಇಲ್ಲಿ ನಿಮ್ಮ ಈ ವಾರ್ಡ್ ಸದಸ್ಯರಿಗೆ ಹೇಳಿದ್ದೀರಾ? ಎಲ್ಲರಿಗೂ ಅಕ್ಕಪಕ್ಕದವರಿಗೂ ಗೊತ್ತಿದೆಯಲ್ಲ, ಎಲ್ಲರೂ ನೋಡಿದಾರಲ್ಲ. ಎಲ್ಲ ಸಭೆಗೂ ಹೇಳಿದ್ದೀವಿ, ಎಲ್ಲಕ್ಕೂ ಗೊತ್ತಿದೆ. ಗೊತ್ತಿಲ್ಲದೆ ಯಾರಿಗೂ ಇಲ್ಲ. ನಮ್ಮಲ್ಲಿ ಗಂಡು ಮಕ್ಕಳು ಇಲ್ಲ. ಇಲ್ಲಿ ನಾವಿರೋದು ಹೆಂಗಸ್ರೆ. ಆ ರಾತ್ರಿ 12 ಗಂಟೆ ರಾತ್ರಿಗೆ ನೀರು ಹೊರಗಡೆ ಎಲ್ಲ ಬಕೆಟಲ್ಲಿ ಇದರಲ್ಲೆಲ್ಲ ತೆಗೆದು ಚೆಲ್ಲಿದ್ದು ಹೊರಗಡೆ, ಒಳಗಡೆಯಿಂದ ನೀರು ಸಮೇತ. ವಿಡಿಯೋ ತೆಗೆದಿದ್ದೀವಿ, ಯಾರು ಬೇಕಾದ್ರೂ ನೋಡ್ಕೊಳ್ಳಿ. ನೋಡಿ ನಮ್ಗೆ ಸಮಸ್ಯೆನ ಬಗೆಹರಿಸಿಕೊಡ್ಲಿ. ನೋಡ್ತಾ ಇರಿ ವಾರ್ತಾ ಸಾರಥಿ, ಇದು ನಿಮ್ಮಿಂದ ನಿಮಗಾಗಿ.